ನೆಕ್ಸ್ಟ್ ಬ್ಯಾಗಲ್ಲಿ ಇಟ್ಕೊಂಡ್ರು ಮೀರಕ್ಕ ಒಂದು ಸಣ್ಣ ಕತ್ರಿ ನೋಡ್ಬೇಕು. ನೀವು ತರಿಸಿದ್ರಿ ಯಾರು ಬರ್ತಾ ಇರ್ತಾರೆ. ಅಲ್ಲ ಇಲ್ಲಿ ನಿಂತ್ಕೊಂಡು ಎಲ್ಲರೂ ಬಂದ್ರಿ ಹೇಳ್ತೀನಿ. ಇವ್ರಿಗೆ ಕೊಡ್ರಿ, ತೆಗಿತಾರೆ ಮೇಡಮ್. ಇಲ್ಲೇ ಬನ್ನಿ ನೀವು ಸರಿ ಮೇಡಮ್, ಈಗ ಬನ್ನಿ. ಇಲ್ಲಿ ಲಾಸ್ಟ್ ಸಾಕು ಬಿಡಿ, ಸರಿ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಸಂಜೀವಿನಿ ವೃದ್ಧಾಶ್ರಮಕ್ಕೆ ಬಂದಿದ್ದೇವೆ. ಏನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ನಮ್ಮ ಅಧ್ಯಕ್ಷರಾದ ಶ್ರೀಮತಿ ಮೀರಾ ವಾಸುದೇವಮೂರ್ತಿ ಅವರು ಇಲ್ಲಿ ವೃದ್ಧಾಶ್ರಮಕ್ಕೆ ಕಳೆದ ಸಾರಿ ಬಂದು ಹೋದಾಗ್ಲಿಂದ ಹೇಳ್ತಾ ಇದ್ರೆ. ಯಾಕೆಂತಂದ್ರೆ ತೀರಾ ಎಸೆನ್ಷಿಯಲ್ ಇರುವಂಥದ್ದು ಇಲ್ಲಿ ವೃದ್ಧಾಶ್ರಮದಲ್ಲಿ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಂತಹ ವೃದ್ಧರಿದ್ದಾರೆ. ಅವರಿಗೆ ಅನುಕೂಲವಾಗುವಂಥದ್ದು ಏನು ನಮ್ಮ ಕ್ಲಬ್ಬಿಂದ ಆಗುವಂತಹ ಒಂದು ಸಮಾಜ ಸೇವೆ, ಅದಕ್ಕೆ ಒಂದು ಒಳ್ಳೆಯ ಆ ಉದ್ದೇಶ ಫಲಪ್ರದ ಆಗಬೇಕು ಅನ್ನೋಂಥ ಉದ್ದೇಶದಿಂದ ನಮ್ಮ ಕ್ಲಬ್ಬಿನ ವತಿಯಿಂದ ಒಂದು ವಾಷಿಂಗ್ ಮಷೀನ್ ಅನ್ನ ಈ ವೃದ್ಧಾಶ್ರಮಕ್ಕೆ ನಾವು ಕೊಡುಗೆಯಾಗಿ ಇವತ್ತು ನೀಡಲಿಕ್ಕೋಸ್ಕರ ನಾವೆಲ್ಲ ಇವತ್ತು ಬಂದಿದ್ದೇವೆ. ಮತ್ತು ನಮ್ಮ ಕ್ಲಬ್ಬಿನ ಏನ್ ಸದುದ್ದೇಶ ಇದೆ, ನಮ್ಮ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಸದಸ್ಯನಿಯರ ಸದುದ್ದೇಶದಿಂದ ನೀಡ್ತಿರುವಂತಹ ಒಂದು ವಾಷಿಂಗ್ ಮಷೀನ್ ಇಲ್ಲಿ ಅತ್ಯಂತ ಅವಶ್ಯಕ ಇತ್ತು ಮತ್ತು ಆ ಅವಶ್ಯಕತೆಯ ಪೂರೈಕೆಯನ್ನ ಮಾಡಿದ್ದೇವೆ ಅನ್ನುವಂತ ಒಂದು ಉದ್ದೇಶದ ಇದು ಈಡೇರಿಕೆ ಆಗಿದೆ ಅನ್ನುವಂಥದ್ದು ನಮ್ಗೆ ಬಹಳ ಸಂತೋಷ. ಈಡೇರಿಕೆ ಆಗುತ್ತೆ ಅನ್ನುವಂಥದ್ದು ಬಹಳ ಸಂತೋಷ ಅನಿಸ್ತದೆ. ನಮ್ಮ ಕ್ಲಬ್ಬಿಂದ ಮಾಡ್ತಿರುವಂತ ಸಮಾಜ ಸೇವೆಗಳಲ್ಲಿ ಇದು ಒಂದು ಕೂಡ ಸೇರ್ಕೊಳ್ತು ಮತ್ತು ಆ ಸೇವೆ ಫಲಪ್ರದ ಆಯಿತು ಅನ್ನುವಂತಹ ಒಂದು ಸಂತೃಪ್ತಿ ನಮ್ಮೆಲ್ಲರಲ್ಲೂ ಮೂಡಿದೆ. ಇವತ್ತು ಈ ಸದುದ್ದೇಶವನ್ನ ಎಲ್ಲರೂ ಈ ಆಶ್ರಮದಲ್ಲಿರುವಂತಹ ವೃದ್ಧಾಶ್ರಮದಲ್ಲಿರುವಂತಹ ಎಲ್ಲ ವೃದ್ಧರಿಗೂ ಕೂಡ ಅನುಕೂಲ ಆಗಲಿ ಮತ್ತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ತೆ. ನಾವು ಇನ್ನರ್ವಿ ಕ್ಲಬ್ ಆಫ್ ತರೀಕೆರೆ ವತಿಯಿಂದ ಇವತ್ತು ನಮ್ಮ ಗೆಳತಿಯರೆಲ್ಲರೂ ಸೇರಿಬಿಟ್ಟು ನಾವು ಈ ಒಂದು ವೃದ್ಧಾಶ್ರಮಕ್ಕೆ
ಇಲ್ಲಿ ಅವಶ್ಯಕತೆ ಇರೋಂಥ ವೃದ್ಧಿಗೆ ಕೆಲವು ವ್ಯವಸ್ಥೆಗಳು ಬೇಕು ಅಂತ ಮೇಡಮ್ ಅವರು, ಸರಿತಾ ಮೇಡಮ್ ಅವರು, ನಾಗಭೂಷಣ್ ಸರ್ ಅವರು ಕೇಳ್ಕೊಂಡ್ರು. ನಮ್ಗೊಂದು ವಾಷಿಂಗ್ ಮಿಷಿನ್ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ನಾವು ಅವ್ರು ತಿಳಿಸಿದ್ವಿ, ನಮ್ಮ ಕ್ಲಬ್ಬಲ್ಲಿ ಎಲ್ಲ ಮೀಟಿಂಗ್ ಅಲ್ಲಿ ಮಾತಾಡ್ಬಿಟ್ಟು ನಿಮ್ಗೆ ಚರ್ಚೆ ಮಾಡ್ಬಿಟ್ಟು ನಿಮ್ಗೆ ತಿಳಿಸ್ತೀವಿ ಅಂತ ಹೇಳಿ. ನಮ್ಮ ಕ್ಲಬ್ಬಿನ ಸದಸ್ಯರು ಎಲ್ಲರೂ ಖುಷಿಯಿಂದ ಅದಕ್ಕೆ ಒಪ್ಪಿಗೆ ಕೊಟ್ಟು ಅವ್ರಿಗೆ ಉಪಯೋಗ ಆಗುವಂತದ್ದಾದ್ರೆ ಮಾಡಿ ಅದನ್ನ ಒಂದು ಕಾರ್ಯಕ್ರಮ ಮಾಡಿ ಅವ್ರಿಗೆ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಅವರೆಲ್ಲರ ಒಪ್ಪಿಗೆ ಮೇರೆಗೆ ಇವತ್ತು ಇಲ್ಲಿ ವಾಷಿಂಗ್ ಮಿಷಿನ್ ಕೊಡ್ಲಿಕ್ಕೆ ಬಂದಿದ್ದೀವಿ ನಮ್ಮ ಕ್ಲಬ್ ವತಿಯಿಂದ. ಅದನ್ನ ಎಲ್ಲರೂ ಒಳ್ಳೆ ರೀತಿಯಾಗಿ ಉಪಯೋಗ ಆಗಿ ಒಂದು ವೃದ್ಧಾಶ್ರಮಕ್ಕೆ ಕೊಡುಗೆಯನ್ನ ನೀಡ್ತಾ ಇದ್ದೀವಿ. ಧನ್ಯವಾದ. ನಮ್ಮ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಅಡ್ವಾನ್ಸ್ ಎಲ್ರಿಗೂ ಕೂಡ ನಮ್ಮ ಸಂಜೀವಿನಿ ವೃದ್ಧಾಶ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಫಸ್ಟ್ ಮೇಡಮ್ ಫೋನ್ ಮಾಡಿ ನಿಮಗೆ ಏನು ಅವಶ್ಯಕತೆ ಇದೆ ಅಂತ ಕೇಳಿದರು ನಮ್ಮ ಇನ್ನರ್ ವೀಲ್ ಕ್ಲಬ್ ಆಫ್ ತರೀಕೆರೆಯವರು. ಫಸ್ಟ್ ಹೇಳ್ಬೇಕಂದ್ರೆ ನಮ್ಮ ಭದ್ರಾವತಿನಲ್ಲಿ ಈ ಸರ್ವಿಸ್ ನಡೀತಾ ಇದ್ದು, ನಮಗೆ ಸ್ವಲ್ಪ ದೂರದಲ್ಲಿದ್ದು ತರೀಕೆರೆನಲ್ಲಿದ್ದು ಕೂಡ ಈ ನಮ್ಮ ವೃದ್ಧಾಶ್ರಮದ ಸ್ವಲ್ಪ ಕರುಣೆ ತೋರಿಸಿ ನೀಡಿ ಏನಿದೆ ಅಂತ ಕೇಳಿಕೊಂಡು ನಮ್ಮ ಆಶ್ರಮಕ್ಕೆ ಬಂದು ನೀವು ಸಹಾಯ ಮಾಡ್ತಿರೋದಕ್ಕಾಗಿ ನಮ್ಮ ಏನು ಇನ್ಮೇಟ್ಸ್ ಎಲ್ಲ ಇದ್ದಾರೆ ಹಾಗೂ ನಮ್ಮ ಏನು ಕಮಿಟಿನಲ್ಲಿದ್ದಾರೆ ಎಲ್ಲರ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್. ಫಸ್ಟ್ ಆಫ್ ಆಲ್ ಎರಡನೇದೇನಂದ್ರೆ, ನಿಜವಾಗ್ಲೂ ನಮಗೆ ಕೇಳಿದಾಗ ನನ್ನ ಮನಸ್ಸಲ್ಲಿ ಏನಿತ್ತು, ಏನ್ ಹೇಳೋದು ಅಂದ್ರೆ ನಮ್ಗೆ ಸಣ್ಣ ಸಣ್ಣ ಬೇಸಿಕ್ ನೀಡ್ಸ್ ಇತ್ತು. ಆದ್ರೆ ನಿಮ್ದು ಸಂಸ್ಥೆನೂ ದೊಡ್ಡದಿದೆ, ಕೇಳಿದ್ರೆ ಏನು ತಿಳ್ಕೊಳ್ತಾರೋ ಏನೋ ಏನೋ ಕೇಳಿದ ತಕ್ಷಣ ದೊಡ್ಡದ್ ಕೇಳ್ಬಿಟ್ರಲ್ಲ ಅಂತ ಯೋಚನೆ ಮಾಡ್ತಾರೆ. ಒಂದು 10 ಸರಿ ಯೋಚನೆ ಮಾಡಿದೆ ಮೇಡಮ್ ಸತ್ಯವಾಗ್ಲು. ಆಮೇಲೆ ಪ್ರಿಯಾ ಅವ್ರಿಗೂ ಕೇಳಿದೆ, ಏನಂತ ಪ್ರಿಯಾ ಹೆಂಗ್ ಕೇಳೋದು, ಕೇಳಿದಾರೆ ಏನಾದ್ರು ಸಣ್ಣದ್ ಕೇಳೋಣ ಅಂತಂದಾಗ ಅವ್ರು ಹೇಳಿದ್ರು, ಮೇಡಮ್ ನಿಜವಾಗ್ಲೂ ಇದು ಅವಶ್ಯಕತೆ, ವಾಷಿಂಗ್ ಮಿಷಿನ್ ಇದೆ, ಏನೇ ಆಗಿ ಒಂದ್ ಮಾತು ಹೇಳಿ, ಅವ್ರೇನಾದ್ರು ದೊಡ್ಡ ಮನಸ್ಸು ಮಾಡಿ ಕೊಟ್ರೆ ಸಂತೋಷನೇ, ಇಲ್ಲ ಅಂದ್ರೆ ನಮ್ಮತ್ತೆ ಬೇರೆ ಏನಾದ್ರು ಕುಕ್ಕರು ಆ ಥರದ್ದು ಹೇಳೋಣ ಅಂತ ಹೇಳಿದ್ರು. ನಾಗಭೂಷಣ್ ಸರ್ಗೂ ಕೇಳಿದೆ, ಸರ್ ಏನ್ ಮಾಡೋದು, ಮೇಡಮ್ ನೋಡೋಣ ಒಂದ್ ಮಾತು ಕೇಳೋಣ, ಯಾಕೆಂದ್ರೆ ದೊಡ್ಡ ಸಂಸ್ಥೆ ಅದು, ಮತ್ತೆ ಎಲ್ಲರೂ ಕೂಡ ಒಂದು ಸ್ವಲ್ಪ ದೊಡ್ಡ ಮನಸ್ಸಿನವರು ಆಗಿದ್ದಾರೆ ಅವರು ಅಂತ ಹೇಳಿದಾಗ ನಾನು ಕೇಳಿದೆ. ಮೇಡಮ್ ನಿಜವಾಗ್ಲೂ ನಮ್ಗೆ ತುಂಬಾ ಅವಶ್ಯಕತೆ ಇತ್ತು. ಊಟ ತಿಂಡಿ ಹೇಗೆ ಅವಶ್ಯಕತೆ ಇದೆಯೋ ಹಾಗೆ ನಮ್ಗೆ ಎಲ್ಲರೂ ವಯಸ್ಸಾದವರು ಮೇಡಮ್, ಯಾರು ಕೂಡ ಇಲ್ಲಿ ಎದ್ದು ಹಿಂಗೆ ಬಟ್ಟೆ ಹೊಕ್ಕೊಳಿಕ್ ಆಗೋದಿಲ್ಲ. ಪ್ರಿಯ ಒಬ್ರೆ ಮಾಡ್ಬೇಕು, ಆದ್ರೆ ಇಷ್ಟು ಜನರು ಮಾಡೋದು ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅವಳಿಗೂ ಕೈ ನೋವು ಅಂತ ಹೇಳ್ತಾ ಇದ್ವಿ, ಯಾವಾಗ್ಲೂ ಕೈ ನೋವು ಅಂತ ಹೇಳ್ತಾರೆ. ನಿಜವಾಗ್ಲೂ ನಮ್ಗೆ ತುಂಬಾ ನೀಡಿರೋಂತ ಒಂದು ವಾಷಿಂಗ್ ಮಿಷಿನ್ ಕೊಟ್ಟಿದ್ದೀರಾ. ಸ್ಪೆಷಲಿ ನಮ್ಗೆ ಆಶಾ ಮೇಡಮ್, ಆಶಾ ಭೋಸ್ಲೆ ಅವರು ನಿಮ್ಮನ್ನ ರೆಫರ್ ಮಾಡಿದ್ದು ಅನ್ಕೊಂಡಿದ್ದೀನಿ ಅಲ್ವಾ ಮೇಡಮ್? ಹೌದಲ್ಲ? ಅವ್ರಿಗೂ ಕೂಡ ನಮ್ಮ ಆಶ್ರಮದಿಂದ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ರೆಫರ್ ಮಾಡಿದ್ದಕ್ಕೆ ನಿಜವಾಗ್ಲೂ ಮೇಡಮ್ ನಿಮ್ಮೆಲ್ಲರ ನಿಜವಾಗ್ಲೂ ನಿಮ್ಮ ಹೃದಯವಂತಿಕೆಗೆ ನಮ್ಮ ವೃದ್ಧಾಶ್ರಮ ಯಾವಾಗ್ಲೂ ಚಿರಋಣಿಯಾಗಿರ್ತೀವಿ. ಹಾಗೆ ನೀವು ಏನು ಇದನ್ನ ಕೊಟ್ಟಿದ್ದೀರಿ ಖಂಡಿತ ಅದು ಸದುಪಯೋಗ ಪಡ್ಕೊಳ್ತೀವಿ. ಅಷ್ಟು ಮಾತ್ರ ಅಲ್ಲ, ಈ ನೀವು ಕೊಟ್ಟಿರೋ ಅಂತ ಒಂದು ಏನು ವಾಷಿಂಗ್ ಮಿಷಿನ್ ಇದೆ, ನಿಮ್ಮ ಎಲ್ಲರೂ ಸೇರ್ಸಿ ಏನು ಕೊಟ್ಟಿದ್ದೀರಾ ಆ ಒಂದು ಇದಕ್ಕೆ ನ್ಯಾಯವಾಗಿ ಅದು ನಾವು ಬಳಸ್ಕೊತೀವಿ ಅಂತ ಹೇಳ್ತಾ ನಮ್ಮ ಸಂಜೀವಿನಿ ಹಿರಿಯ ನಾಗರಿಕರ ಆರೈಕೆ ಕೇಂದ್ರದ ಪರವಾಗಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ. ನಿಮ್ಮ ಕೈ ಅಮೃತ ಹಸ್ತದಿಂದ ನಿಲ್ತೀರಿ. ವೃದ್ಧಾಶ್ರಮಕ್ಕೆ ಅನಾಥಾಶ್ರಮಕ್ಕೆಲ್ಲ ಹೆಲ್ಪ್ ಮಾಡಬೇಕು ಅಂತ ವಿಚಾರಿಸಿದ್ದು ಎಲ್ಲಿದೆ ಅಂತ ತಿಳ್ಕೊಂಡು. ಥ್ಯಾಂಕ್ಸ್ ಮೇಡಮ್. ತುಂಬಾ ನಮ್ಮ ತಾಲೂಕಿನವರಾಗಿ ಇಷ್ಟೆಲ್ಲ ಬಂದು ನಮ್ಮ ಮೇಡಮ್ ಫೋನ್ ಮಾಡಿದ್ದೆ, ಮೇಡಮ್ ಏನಾಯ್ತು ಅಂತ. ಅದೇ ಬಂದು ನಮ್ಗೆ ಸ್ವಲ್ಪ ಅಡ್ಡರೆ ಆಗ್ತಾ ಎಲ್ಲರೂ ಬರಕ್ಕಾಗ್ಲಿಲ್ಲ, ಅವ್ರು ಅದೇ ಅಂತ ಇದ್ರು. ನಮ್ಮ ಇನ್ನರ್ ವೀಲ್ ಕ್ಲಬ್ ಆಮೇಲೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಕ್ಲಬ್ ಮೆಂಬರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಇದು ಇನ್ನರ್ ವೀಲ್ ಉದ್ದೇಶನೇ ಸ್ನೇಹ ಮತ್ತು ಸೇವೆ.
ಹೇಳಿದ್ನಲ್ಲ ರೋಟರಿ ಕ್ಲಬ್ ಸುಮಾರು ಇದ್ದಾರೆ. ಅವ್ರು ಹೇಳಿದ್ರು ಈಗ ಅವರು ಪಾಪ ಅವರೇ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ತಿರೋದುರ್ಗ ಹೋಗ್ತಾರೆ ಎಮರ್ಜೆನ್ಸಿ 17ನೇ ತಾರೀಕು ಅಂತ ಹೇಳಿದ್ರು ಮೇಡಮ್ ನನಗೆ. ನಾನು ಅವ್ರಿಗೆ 17ನೇ ತಾರೀಕಿಗೆ ಫಿಕ್ಸ್ ಮಾಡಿದ್ದೆ. ಇವತ್ತು ಅವ್ರು ಅದೇ ಹೇಳಿದ್ರು ಭದ್ರಾವತಿ ಅವ್ರಿಗೆ ನಾವು ಮಾಡಕ್ಕಾಗದೆ ತನಿಖೆಯಿಂದ ಬಂದ್ ಮಾಡ್ತಾ ಇದ್ದಾರೆ. ನಾನು ಫೋಟೋ ತೆಗೆದು ನಮ್ಮ ಗ್ರೂಪ್ ಅಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು. ಅಂದ್ರೆ ಅಟ್ಲೀಸ್ಟ್ ಗೊತ್ತಾಗ್ಲಿ ಬೇರೆ ಕಡೆಯಿಂದ ಬಂದು ಏನ್ ಮಾಡ್ತಾ ಇದಾರೆ ಅನ್ನೋದು ನಮ್ಮ ಗ್ರೂಪ್ ಅಲ್ಲಿ. ಅವ್ರು ಈಗಲೂ ವಿಡಿಯೋ ಎಲ್ಲ ಮಾಡಿ ಹಾಕಿ ಅಂತ ಹೇಳಿದ್ದಾರೆ. ಇಲ್ಲಿಯವರೆಗೆ ಮಾಡಿಲ್ಲ ತನಿಖೆಯಿಂದ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಒಂದು ಗ್ರೇಟ್ ಅಚೀವ್ಮೆಂಟ್. ಡೋರ್ ಕ್ಲೋಸ್ ಮಾಡ್ಬಿಡಿ. ಅದು ಬ್ಯಾಕ್ಗ್ರೌಂಡ್ ಹಿಡಿದ ವಿಡಿಯೋ ಮಾಡ್ಕೊಳ್ರಿ. ನೀವು ಮಾಡ್ಕೊಂಡ ನಾನು ಇದು ಕಮಲ ಮಾತಾಡಿ ಮಾಡ್ಕೊಂಡ ಪ್ಲೇಟ್ ಇದೆ. ಯಾರ್ಯಾರು ಒಬ್ರು ಬರ್ರಿ ಅಲ್ಲಿ. ವಾಷಿಂಗ್ ಮಿಷಿನ್ ಮುಂದಕ್ಕಿಡಿ. ಹಿಂಗಡೆ ಒಂದು 3 ಜನ ನಿಂತ್ಕೊಂಡು ಇಟ್ಬಿಟ್ಟು ಜಾಗ ಆಗುತ್ತೆ. ಮುಂದೆ ಹಿಂಗೆ ತಿರ್ಗಿಸ್ಕೊಳ್ಳಿ. ಇಲ್ಲಿಗೆ ಹೌದು ಮೇಡಮ್. ಬೋರ್ಡ್ ಈ ಕಡೆ ಸ್ವಲ್ಪ ಈ ಕಡೆ ನೋಡಿ. ಬ್ಯಾನರ್ ಬ್ಯಾನರ್ ಕಾಣಿಸ್ತಾರೆ.